ಸಾರಿಗೆ ನೌಕರರು ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸಿದ್ರು. ಹೈಕೋರ್ಟ್ ಆದೇಶ ಹಿನ್ನೆಲೆ ನೌಕರರು ಇದೀಗ ಈ ಒಂದು ಮುಷ್ಕರವನ್ನ ಮುಂದೂಡಿದ್ದಾರೆ, ಕೈಬಿಟ್ಟಿಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ನಿಂದ ಬ್ರೇಕ್ ಬಿದ್ದ ಹಿನ್ನೆಲೆ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ, ಜನಸಾಮಾನ್ಯರನ್ನ ಒತ್ತೆಯಾಗಿರಿಸುವುದು ಸರಿಯಲ್ಲ, ನಿಮ್ಮಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಹೈಕೋರ್ಟ್ ತಿಳಿಸಿತು. ಒಂದು ದಿನದ ಮಟ್ಟಿಗೆ ಮುಷ್ಕರ ನಿಲ್ಲಿಸಲು ಸೂಚನೆ ನೀಡಿದ ಹೈಕೋರ್ಟ್ ಆದೇಶವನ್ನ ನೀವು ಪಾಲಿಸಿಲ್ಲ, ನ್ಯಾಯಾಂಗ ಕೇಸ್ ದಾಖಲಿಸಬೇಕಾಗುತ್ತದೆ, ಯಸ್ಮಾತ್ ಜಾರಿಯಾದರೂ ಮುಷ್ಕರ ಮಾಡೋದು ಕಾನೂನು ಬಾಹಿರ, ಸಂಘಟನೆಗಳ ಪದಾಧಿಕಾರಿಗಳನ್ನು ಬಂಧಿಸಲೂಬಹುದು, ತಕ್ಷಣವೇ ಮುಷ್ಕರ ನಿಲ್ಲಿಸುವಂತೆ ನ್ಯಾಯಮೂರ್ತಿಗಳ ಆದೇಶ. ಮುಷ್ಕರ ನಿಂತಿರುವ ಬಗ್ಗೆ ಸಂಪೂರ್ಣವಾಗಿ ನಾಳೆ ಮಾಹಿತಿಯನ್ನು ಕೊಡುವಂತೆ ಕ್ರಿಯಾ ಸಮಿತಿ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು. ನ್ಯಾಯಮೂರ್ತಿ ವಿಭು ಬಕ್ಕು, ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠದಲ್ಲಿ ಮುಂದಿನ ವಿಚಾರಣೆ ಆಗಸ್ಟ್ 7ನೇ ತಾರೀಕು ನಡೆಯುತ್ತೆ. 7ಕ್ಕೆ ಮುಂದೂಡಲಾಗಿದೆ. ಹೈಕೋರ್ಟ್ 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಅನ್ನು ಕೊಟ್ಟಿತು. ಹೈಕೋರ್ಟ್ ಸೂಚನೆ ಮೇರೆಗೆ ಮುಷ್ಕರ ಮುಂದೂಡಿಕೆ ಆಗಿದೆ. ಹೈಕೋರ್ಟ್ ಮಾತನ್ನ ನೌಕರರ ಸಂಘಟನೆಗಳು ಕೇಳಿದ್ವು. ಆದರೆ ನೌಕರರ ಬೇಡಿಕೆನ ಸರ್ಕಾರ ಕೇಳಬೇಕಲ್ಲ. ಹೈಕೋರ್ಟ್ ಆದೇಶವನ್ನ ಈಗ ಇವರು ಪಾಲನೆ ಮಾಡ್ತಾ ಇದ್ದಾರೆ. ಈಗ ನೌಕರರ ಬೇಡಿಕೆಯನ್ನು ಈಡೇರಿಸೋದು ಕೂಡ ಸರ್ಕಾರದ ಕರ್ತವ್ಯ. ಅದರ ಎಷ್ಟು ಮಟ್ಟಿಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ನೋಡಬೇಕು. ಜನರಿಗೆ ಸಮಸ್ಯೆ ಆಗಬಾರ್ದು, ಜನರನ್ನ ಒತ್ತೆಯಾಗಿರಿಸಿಕೊಂಡು ಇದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಜನರ ಹಿತ ದೃಷ್ಟಿಯಿಂದ ಹೆಚ್ಚಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಕೋರ್ಟ್ ಬಗ್ಗೆ ಬಹಳ ಭರವಸೆ ಇದೆ ಎಲ್ರಿಗೂ. ನೌಕರರ ತಂಡಕ್ಕೆ ಅದನ್ನ ಹೇಳಿದ್ದಾರೆ, ನಮ್ಮ ಬೇಡಿಕೆಯನ್ನೂ ಸಹ ಕೋರ್ಟ್ನ ಮುಖೇನವೇ ಈಡೇರಿಸ್ಕೊಳ್ತೀವಿ, ಅದಕ್ಕೆ ನ್ಯಾಯಾಂಗದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ಅನ್ನೋದು ಬಹುತೇಕ ನಾಯಕರ ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಕೂಡ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಅದು 7ನೇ ತಾರೀಕು. ಅವ್ರು ಕೋರ್ಟ್ ಏನು ನೀವು ಮಾಡಂಗೇ ಇಲ್ಲ ಅಂತ ಹೇಳ್ತಾ ಇಲ್ಲ. 7ನೇ ತಾರೀಕುವರೆಗೆ ಅದನ್ನು ಮುಂದೂಡಲಾಗಿದೆ, ನಿಂತಿಲ್ಲ. ಸರ್ಕಾರ ಈಗ ಬಯಲಾಯ್ತು ಅನ್ಕೋತೀವಿ. ನಮ್ಮ ಖಜಾನೆಯಲ್ಲಿ ಹಣ ಇದೆ, ನಮ್ಗೇನು ಆಗಿಲ್ಲ ಅಂತ ಟಮಟೆ ತಗೊಂಡು ಬಾರಿಸ್ತಾ ಇದ್ರು ಊರು ತುಂಬ. ನಾವು ಗ್ಯಾರಂಟಿ ಕೊಟ್ವಿ ಅಂತ 500ನೇ ಕೋಟಿ ಟಿಕೆಟ್ ಹರಿದಿದ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಎಲ್ಲ ಕಡೆ ಸಾಧನಾ ಸಮಾವೇಶ ಮಾಡ್ತಾ ಇದ್ರು ಸರ್ಕಾರ. ಒಂದು ಸಾಧನಾ ಸಮಾವೇಶ 100 ಕೋಟಿ ಖರ್ಚು ಮಾಡಿ ಸಮಾವೇಶ ಮಾಡಕ್ಕೆ ಸರ್ಕಾರದ ಹತ್ರ ದುಡ್ಡಿದೆ. ಅದೇ 1800 ಕೋಟಿಯನ್ನ ಕೊಟ್ಟು ಸಾರಿಗೆ ನೌಕರರ 38 ತಿಂಗಳ ಪರಿಷ್ಕೃತ ವೇತನ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ವಾ ಅಂತ. ಅಯ್ಯೋ ದೇವ್ರೆ, 55,000 ಕೋಟಿ ಗ್ಯಾರಂಟಿಗೆ ಮೀಸಲಿಟ್ಟಿದ್ದೇವೆ ಅಂತ ಭಾಷಣ ಮಾಡೋ ಸಿದ್ದರಾಮಯ್ಯನವರು ಅದೇ 5 ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಹೆಣ್ಮಕ್ಳಿಗೆ ಉಚಿತ ಭಾಗ್ಯ ಕೊಟ್ಟಿದ್ರಲ್ಲ, ಫ್ರೀ ಟ್ರಾವೆಲ್ ಮಾಡಕ್ಕೆ, ಅದಕ್ಕೆ ಸ್ಪೆಂಡ್ ಮಾಡಕ್ ಹಣ ಇದೆ, ಆದ್ರೆ ನೌಕರ ಕೊಡ್ಲಿಕ್ಕೆ ಹಣ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ. ಆರ್ಥಿಕ ಇಲಾಖೆಯವರು ಹಣ ಇಲ್ಲ, ಆರ್ಥಿಕ ಮುಗ್ಗಟ್ಟಾಗತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ನೀವು ಹೇಳ್ತಾರ ಸುಳ್ಳು ಅಂತ ಸಿದ್ದರಾಮಯ್ಯನವರೇ. ಯಾರನ್ನ ಬೇಕಾದ್ರೆ ಯಾಮಾರಿಸಬಹುದು, ಜನರನ್ನ ಯಾಮಾರ್ಸಕ್ ಸಾಧ್ಯ ಇಲ್ಲ. ಜನ ಎಲ್ಲರೂ ಕೂಡ ಲೆಕ್ಕ ಹಾಕ್ತಿರ್ತಾರೆ, ಬರೆದಿಡ್ತಾ ಇರ್ತಾನೆ. ಆಮೇಲೆ ಈ ಸರ್ಕಾರಿ ನೌಕರರು, ಈ ಸಾರಿಗೆ ನೌಕರರು ಇವರೆಲ್ಲ ಇದಾರಲ್ಲ, ಆಯಾ ಸರ್ಕಾರದ ಆಗು ಹೋಗುಗಳು ನಡಾವಳಿಗಳನ್ನ ನೀಟಾಗಿ ಗಮನಿಸ್ತಾರೆ. ಸೈಲೆಂಟ್ ಆಗಿ ಎಲ್ಲಿ ತೀರ್ಸ್ಬೇಕು ಚುನಾವಣೆಗಳು ತೀರಿಸ್ತಾರೆ. ಬಿಜೆಪಿಯವರು ಮಾಡಿದಂತ ಭ್ರಷ್ಟಾಚಾರ ಓಪನ್ ಸೀಕ್ರೆಟ್, ಅದು 40% ಅಂತ ಪ್ರಚಾರ ಎಲ್ಲ ಮಾಡಿದ್ರಿ. ಕಾಂಗ್ರೆಸ್ ಏನು ಝೀರೋ ಕರಪ್ಷನ್ ಏನು, ಬಟ್ ಕೊಡ್ಬೋದಾಗಿತ್ತು. 55,000 ಕೋಟಿ ಕೊಟ್ಟಂತ ಸಿದ್ದರಾಮಯ್ಯನವ್ರಿಗೆ ಈ 1800 ಕೋಟಿ ಯಾವ ಸೀಮೆ ದುಡ್ಡಾಗಿತ್ತದು ಅಲ್ವಾ? ಸೊ ಹಾಗಾಗಿ ಇದೊಂಥರ ಸೀರಿಯಸ್ ಮ್ಯಾಟರ್. ಮುಷ್ಕರ ಕೈ ಬಿಡಲಾಗಿಲ್ಲ, ಮುಷ್ಕರವನ್ನ ಮುಂದೂಡಲಾಗಿದೆ. 1,20,000 ನೌಕರರ ಒಬ್ಬೊಬ್ಬರು 1 ಲಕ್ಷ, 2 ಲಕ್ಷ, 3 ಲಕ್ಷ ಬರಬೇಕು. ಅರಿಯರ್ಸ್ ಬಾಕಿ ನೋಡಬೇಕು. ಅಬ್ಬರಿಸಿ ಬೊಬ್ಬಿರಿದು ಭಾಷಣ ಮಾಡಿದಂಥ ಸಿದ್ದರಾಮಯ್ಯನವರು ಯಡಿಯೂರಪ್ಪ ವಿರುದ್ಧ ಇವತ್ತೆಲ್ಲೋಯ್ತು ಆ ಪೌರುಷ ಅಂತ ಕೇಳ್ತಾರೆ ನೌಕರರು. ಹಾಗಾಗಿ ಮಾತಾಡಿದ್ರು ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅಂತ. ಮೊದಲಿತ್ತು ವಾಸ್ತವ ಮಾತಾಡೋರು, ಈಗೆಲ್ಲ ಬರೀ ಭಾಷಣ. ಸೊ ಹಾಗಾಗಿ ಏನು ಎತ್ತ ಅನ್ನೋದು ಇನ್ನು 7ನೇ ತಾರೀಕು ನಿರ್ಧಾರ ಆಗುತ್ತೆ. ಮುಷ್ಕರ ಮುಂದೂಡಿಕೆ ಕೈ ಬಿಡಲಾಗಿಲ್ಲ. ಈಗಲೂ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದುವರಿತೆ. ಕೋರ್ಟ್ ಹೇಳುತ್ತೆ ಮಾಡ್ರಪ್ಪ ಅಂತ. ಕೋರ್ಟಲ್ಲಿ ಹೇಳ್ಬೇಕಲ್ಲ, ಆರ್ಥಿಕ ಸಮಸ್ಯೆ ಅಂತ ಒಪ್ಕೋಬೇಕಾಗತ್ತಲ್ಲ, ಹಣಕಾಸಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಯಾವ ಕಾರಣ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೇಕಲ್ಲ ಅವ್ರ ಮುಂದೆ, ಕೋರ್ಟ್ ಮುಂದೆ. ಈಗ ನಮ್ಮ ಖಜಾನೆಯಲ್ಲಿ ಹಣ ಇಲ್ಲ, ಕೋರ್ಟ್ ಮುಂದೆ ಬರುತ್ತೆ ಸರ್ಕಾರದಲ್ಲಿ ಹಣ ಇದೆಯಾ ಇಲ್ವಾ ಅಂತ. ಸಿದ್ದರಾಮಯ್ಯನವರು ನಮ್ಮ ಹತ್ರ ಹಣ ಇದೆ, ಅಭಿವೃದ್ಧಿಗೆ ಹಣ ಇದೆ ಅನ್ನೋದು ಎಲ್ಲೈತೆ ಹಣ ಅನ್ನೋದೀಗ ಕೋರ್ಟಲ್ಲಿ ಗೊತ್ತಾಗುತ್ತೆ. ತಾವೇನು ಹೇಳ್ತೀರಿ? ಸಾರಿಗೆ ನೌಕರರ ಬೇಡಿಕೆಯನ್ನ
ಸಂಪೂರ್ಣವಾಗಿ ಈಡೇರಿಸಲು ವಿಫಲ ಆಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ತಮ್ಮ ನಿಲುವೇನು? ಬರೀ ಬಂಡಲ್ ಬಿಡ್ತಾವ್ರ ನಮ್ಮ ಹತ್ರ ಕಾಸಿದೆ ಅಂತ, ಅಥವಾ ಕಾಸಿದ್ರು ಕೊಡಕ್ಕೆ ಒದ್ದಾಡ್ತಾವ್ರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದ.